ಭಗವದ್ಗೀತೆಯ ಪ್ರಕಾರ ಯುದ್ಧದಲ್ಲಿ ವೀರಮರಣವನ್ನು ಹೊಂದಿದಂಥ ಸೈನಿಕರಿಗೆ 1971ರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಸ್ವರ್ಗದಲ್ಲಿ ಎಲ್ಲ ಕಡೆನೂ ಕೌರವರಿರ್ತಾರೆ. ಆದರೆ ತನ್ನ ಧರ್ಮವನ್ನು ಪಾಲಿಸಿದಂಥ ಜನಗಳು ಅಂತ ಯಾರು ಹೇಳ್ತಾರೆ, ಈ ಪಾಂಡವರು ಯಾರಿದ್ದಾರೆ ಅವರು ಸ್ವಲ್ಪ ದಿವಸಗಳವರೆಗಾದ್ರೂ ನರಕದಲ್ಲಿ ಇರಬೇಕು ಅಂತ ಆಜ್ಞೆ ಆಗುತ್ತೆ. ಮೋದಿಜಿಯವರು ಇರ್ಬೋದು, ರಾಜನಾಥ್ ಸಿಂಗ್ ಜಿಯವರು ಇರ್ಬೋದು, ಅಮಿತ್ ಶಾ ಜಿಯವರು ಇರ್ಬೋದು. ಸೊ ಇವರೆಲ್ಲ ಏನಂತಂದರೆ ಗೆಳೆಯರೆ, ಭಗವದ್ಗೀತೆಯ ಪ್ರಕಾರ ಯುದ್ಧದಲ್ಲಿ ವೀರಮರಣವನ್ನು ಹೊಂದಿದಂಥ ಸೈನಿಕರಿಗೆ, ಅದರ ಎಲ್ಲ ನಾಯಕರುಗಳಿಗೆ ಏನು ಒಂದು ಪ್ರತಿಫಲವನ್ನು ಸಿಗುತ್ತೆ ಅಂತ ಅಲ್ಲಿ ತಿಳಿಸಲಾಗಿದೆ ಅಂತ ಈ ಒಂದು ಚಿಕ್ಕ ಡಾಕ್ಯುಮೆಂಟ್ರಿ ನಿಮಗೆ ತಿಳಿಸ್ತೇನೆ. ಗೆಳೆಯರೆ, ಈ ಒಂದು ಚಿಕ್ಕ ಡಾಕ್ಯುಮೆಂಟ್ರಿಯನ್ನು ಪ್ರಾರಂಭ ಯಾವ ಥರ ಮಾಡ್ತೇನೆ ಅಂತಂದರೆ, ಒಂದು ಚಿಕ್ಕ ಕಥೆಯ ಮೂಲಕ ಪ್ರಾರಂಭ ಮಾಡ್ತೇನೆ. ಇದು ಭಗವದ್ಗೀತೆಯ ಪ್ರವಚನದಲ್ಲ, ಮಹಾಭಾರತದಲ್ಲಿ, ಅಂದರೆ ಮಹಾಭಾರತ ಒಳಗಡೆ ಬರುವಂಥದ್ದು ಭಗವದ್ಗೀತೆ. ಈ ಮಹಾಭಾರತದ ಕಥೆಯಲ್ಲಿ ನೀವು ಕಡೆಯ ಕೆಲವೊಂದು ಕಥೆಗಳನ್ನ ಕೇಳಿದರೆ, ಕಡೆಯದಾಗಿ ಬರುವಂಥ ಕಥೆಯ ಒಂದು ಕೊನೆಯ ಭಾಗವನ್ನು ಕೇಳಿದರೆ ನಿಮ್ಗೆ ಅಲ್ಲಿ ಗೊತ್ತಾಗುತ್ತೆ. ಅಂದರೆ ಕೌರವರ ಪಡೆ ಸಂಪೂರ್ಣವಾಗಿ ನಾಶವಾಗಿಬಿಟ್ಟು ಅವರು ನಾಶವಾಗಿರ್ತಾರೆ. ಪಾಂಡವರು ರಾಜ್ಯವನ್ನು ಆಳಿ ಕಡೆಯದಾಗಿ ಅವರು ತುಂಬ ವರ್ಷ ರಾಜ್ಯವನ್ನು ಆಳಿದ ಮೇಲೆ ಅವರು ಮೋಕ್ಷಕ್ಕೆ ಅಂತಂದ್ಬಿಟ್ಟು ಯಾತ್ರೆಯನ್ನು ಸ್ಟಾರ್ಟ್ ಮಾಡಿ ಕಡೆಯದಾಗಿ ಒಬ್ಬೊಬ್ಬರೇ ಆಗಿಬಿಟ್ಟು ಆ ಯಾತ್ರೆಯಲ್ಲಿ ತೀರ್ಕೊಳ್ತಾರೆ. ಸೊ ಈ ಸಂದರ್ಭದಲ್ಲಿ ತೀರ್ಕೊಂಡ ಮೇಲೆ ಧರ್ಮರಾಯ ಸ್ವರ್ಗಕ್ಕೆ ಹೋಗ್ತಾರೆ. ಸ್ವರ್ಗಕ್ಕೆ ಹೋಗುವಾಗ ಅಲ್ಲಿ ಅವರಿಗೆ ಏನು ಅಂತಂದರೆ, ಫಸ್ಟ್ ಸ್ವರ್ಗದಲ್ಲಿ ಎಲ್ಲ ಕಡೆನೂ ಕೌರವರಿರ್ತಾರೆ. ಆದರೆ ತನ್ನ ಧರ್ಮವನ್ನು ಪಾಲಿಸಿದಂಥ ಜನಗಳು ಅಂತ ಯಾರು ಹೇಳ್ತಾರೆ, ಈ ಪಾಂಡವರು ಯಾರಿದ್ದಾರೆ ಅವರು ಸ್ವಲ್ಪ ದಿವಸಗಳವರೆಗಾದ್ರೂ ನರಕದಲ್ಲಿ ಇರಬೇಕು ಅಂತ ಆಜ್ಞೆ ಆಗುತ್ತೆ. ಅದನ್ನು ಕೇಳ್ತಾರೆ ಧರ್ಮರಾಯ, ಏನಕ್ಕೋಸ್ಕರ ನನ್ನ ಪಾಂಡವರು ಅಂದರೆ ನಮ್ಮ ಅಣ್ಣ ತಮ್ಮದರು, ನಾವು ಅಷ್ಟೊಂದು ಧರ್ಮದಿಂದ ನಡೆದಂಥವರು, ಒಳ್ಳೆ ರೀತಿಯಲ್ಲಿ ನಾವು ರಾಜಭಾರ ಮಾಡಿದ್ದೇವೆ, ನಮಗೆ ಏನಕ್ಕೆ ನನ್ನ ತಮ್ಮಂದರಿಗೆಲ್ಲ ಏನಕ್ಕೆ ನೀವು ಇದು ನರಕದಲ್ಲಿ ಇರಬೇಕು ಅಂತ ಆಜ್ಞೆ ಮಾಡಿದ್ದೀರಾ ಅಂತ ಕೇಳಿದರೆ, ಆಗ ಅಲ್ಲಿ ಮುಖ್ಯವಾಗಿ ಪ್ರಸ್ತಾವವಾಗುವಂಥ ವಿಷಯ ಏನಂತಂದರೆ, ಅದು ಭಗವದ್ಗೀತೆಯಲ್ಲಿ ಹೇಳಿರುವಂಥ ಒಂದು ವಿಷಯಗಳು. ಅದೇನು ಅಂತಂದರೆ, ಯಾರು ಎಷ್ಟೇ ಒಂದು ಅಧರ್ಮಗಳನ್ನ ಮಾಡಿದರೂ ಕೂಡ, ಎಷ್ಟೇ ಒಂದು ಅವರು ತಪ್ಪುಗಳನ್ನ ಮಾಡಿದರೂ ಕೂಡ, ಅವರು ತನ್ನ ಜೀವವನ್ನು ಒಂದು ಯುದ್ಧದಲ್ಲಿ, ಅಂದರೆ ತನ್ನ ಸಮಾಜಕ್ಕಾಗಿ ತನ್ನ ರಾಜ್ಯವನ್ನು ಉಳಿಸ್ಲಿಕ್ಕೋಸ್ಕರ ಹೋರಾಟ ಮಾಡಿ ಅಲ್ಲಿ ಜೀವವನ್ನು ಕಳ್ಕೊಂಡಿದ್ರೆ, ಯುದ್ಧ ರಣರಂಗದಲ್ಲಿ ಯಾರು ಜೀವವನ್ನು ಕಳ್ಕೊಂಡಿರ್ತಾರೆ ಅವರಿಗೆ ವೀರ ಮರಣ ಅಂತಂದ್ಬಿಟ್ಟು ಒಂದು ಕನ್ಸಿಡರ್ ಮಾಡಿ ಅಂಥವರಿಗೆ ಸ್ವರ್ಗವನ್ನು ಕೊಡಲಾಗುತ್ತೆ ಅಂತ ಹೇಳ್ತಾರೆ. ಅಂದರೆ ಕೌರವರು ತುಂಬ ತಪ್ಪುಗಳನ್ನ ಮಾಡಿದರು, ಆದರೂ ಕೂಡ ಅವರು ತನ್ನ ರಾಜ್ಯವನ್ನು ಉಳಿಸ್ಲಿಕ್ಕೋಸ್ಕರ ಮತ್ತು ಒಂದು ಯುದ್ಧದಲ್ಲಿ ಹೋರಾಟ ಮಾಡಿ ರಣರಂಗದಲ್ಲಿ ಅವರು ಜೀವ ಕಳ್ಕೊಂಡಿರೋದ್ರಿಂದ ಅವರ ತಪ್ಪುಗಳನ್ನೆಲ್ಲ ಮನ್ನಿಸಿ ಅವರಿಗೆ ನೇರವಾಗಿ ಸ್ವರ್ಗವನ್ನು ಕೊಡಲಾಗುತ್ತೆ ಅಂತ ಹೇಳಲಾಗುತ್ತದೆ. ಈ ಪಾಂಡವರು ಯುದ್ಧಗಳನ್ನ ಗೆದ್ದಿದ್ರು ಕೂಡ ಅವರು ಅಲ್ಲಿ ಅವರ ಪ್ರಾಣತ್ಯಾಗ ರಣರಂಗದಲ್ಲಿ ಆಗಿರೋದಿಲ್ಲ, ಅಂದರೆ ಯುದ್ಧದ ಸಂದರ್ಭದಲ್ಲಿ ಆಗಿರೋದಿಲ್ಲ. ಆದ್ದರಿಂದ ಅವರ ಏನು ಚಿಕ್ಕ ಪುಟ್ಟ ತಪ್ಪುಗಳಿದೆ ಅದಕ್ಕೆ ತಕ್ಕಂತೆ ಸ್ವಲ್ಪ ದಿವಸಗಳವರೆಗಾದ್ರೂ
ನರಕವನ್ನು ಅನುಭವಿಸಿ ಮತ್ತೆ ಅವರಿಗೆ ಸ್ವರ್ಗವನ್ನು ಕೊಡಲಾಗುತ್ತೆ ಅಂತ ತಿಳಿಸ್ತಾರೆ. ಸೊ ಇದರಲ್ಲಿ ಏನು ಗೊತ್ತಾಗುತ್ತಂದರೆ, ಭಗವದ್ಗೀತೆಯ ಪ್ರಕಾರ ಯಾರು ಅವರು ಎಷ್ಟೇ ತಪ್ಪುಗಳನ್ನ ಮಾಡಿದರೂ ಕೂಡ, ಯಾರು ಯುದ್ಧದಲ್ಲಿ ತನ್ನ ರಾಜ್ಯ, ತನ್ನ ಒಂದು ದೇಶ ಉಳಿಸ್ಲಿಕ್ಕೋಸ್ಕರ, ತನ್ನ ಒಂದು ಸಮಾಜ, ಒಂದು ಸೊಸೈಟಿನ ಟೆರಿಟರಿಯನ್ನು ಉಳಿಸ್ಲಿಕ್ಕೋಸ್ಕರ ಯುದ್ಧದಲ್ಲಿ, ರಣರಂಗದಲ್ಲಿ ಜೀವವನ್ನು ಕಳ್ಕೊತಾರೋ ಅದನ್ನು ವೀರಮರಣ ಅಂತ ಕನ್ಸಿಡರ್ ಮಾಡಿ ಅವರಿಗೆ ಇಮ್ಮಿಡಿಯೇಟಾಗಿ, ಅಂದರೆ ತಕ್ಷಣವೇ ಅವರು ತನ್ನ ಜೀವನ ಕಳ್ಕೊಂಡ ತಕ್ಷಣವೇ ಏನಂತಂದರೆ ಅವರಿಗೆ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ. ಫ್ರೆಂಡ್ಸ್, ಇದು ನಾನು ಏನಕ್ಕೆ ಹೇಳ್ತೇನೆ ಅಂತಂದರೆ, ಈ ನಮ್ಮ ದೇಶಕ್ಕೋಸ್ಕರ ಹೋರಾಡಿ ಯಾರೆಲ್ಲ ತನ್ನ ಜೀವವನ್ನು ಕಳ್ಕೊಂಡಿದ್ದಾರೋ ಅವ್ರನ್ನ ನಾವು ಯಾವಾಗಲೂ ಸ್ಮರಿಸಬೇಕಾಗುತ್ತೆ. ಈಗ ಈ ರೀಸೆಂಟಾಗಿ ನಡೆದಂಥ ಯುದ್ಧದಲ್ಲಿ ಜೀವ ಕಳ್ಕೊಂಡಿರೋರು ಇರ್ಬೋದು, ತುಂಬ ಹಿಂದೆ, ತುಂಬ ಹಲವಾರು ವರ್ಷಗಳಿಂದ ನಮ್ಮ ದೇಶಕ್ಕೋಸ್ಕರ, ನಮ್ಮ ಒಂದು ಜನರಿಗೋಸ್ಕರ ಯಾರು ಜೀವ ಕಳ್ಕೊಂಡಿರ್ತಾರೆ, ಅವರು ಆರ್ಮಿಯಲ್ಲಿರ್ಬೋದು, ಇಲ್ಲಾಂದರೆ ಯಾವುದಾದ್ರು ಪೊಲಿಟಿಷಿಯನ್ ಆಗಿರ್ಬೋದು, ಒಳ್ಳೆ ಪೊಲಿಟಿಷಿಯನ್ನು ತನ್ನ ದೇಶಕ್ಕೋಸ್ಕರ ಹೋರಾಡಿರ್ತಾರೆ. ಹಿಂದೆ ಫ್ರೀಡಮ್ ಫೈಟರ್ಸ್ ಅಂತಿದ್ದರು, ಅವ್ರನ್ನ ಆರ್ಮಿ ಅಂತ ಕರೆಯಲ್ಲ, ಅದರ ಫ್ರೀಡಮ್ ಫೈಟರ್ಸ್ ಅಂತ ಹೇಳ್ತಾರೆ. ಅವರು ಕೂಡ ಒಂದು ಆರ್ಮಿಯ ಇನ್ನೊಂದು ಹೆಸರಲ್ಲಿ, ಅಂದರೆ ಆರ್ಮಿ ಅಂತ ಫಾರ್ಮ್ ಆಗಿಲ್ಲ ಅಷ್ಟೇ, ಆದ್ರೂ ಅವರು ಕೂಡ ಒಂದು ಯುದ್ಧದಲ್ಲಿ, ಅಂದರೆ ದೇಶಕ್ಕೋಸ್ಕರ ಹೋರಾಡಿನೇ ಅವರ ಜೀವವನ್ನು ಕಳ್ಕೊಂಡಿರ್ತಾರೆ. ಇವರೆಲ್ಲರಿಗೂ ನಾವು ಯಾವಾಗಲೂ ಯಾವಾಗಲೂ ನಾವು ಇವ್ರನ್ನ ಸ್ಮರಿಸಬೇಕು ಮತ್ತು ಇವರಿಗೋಸ್ಕರ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಈಗ ಯಾರೆಲ್ಲ ನಮ್ಮ ಸೈನಿಕರು ಹೋರಾಡ್ತಿದ್ದಾರೆ, ಯಾರು ನಮ್ಮ ದೇಶಕ್ಕೋಸ್ಕರ ಹೋರಾಡ್ತಿದ್ದಾರೆ, ಅವ್ರಿಗೋಸ್ಕರ ನಾವು ಅಟ್ಲೀಸ್ಟ್ ಬೆಳಿಗ್ಗೆ ಇಲ್ಲಾಂದರೆ ಎಲ್ಲರೂ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡುವಾಗ ಅವರಿಗೆ ಆರೋಗ್ಯವನ್ನು ಕೊಡಲಿ ಅಂತ ಅಂದ್ಬಿಟ್ಟು, ಮತ್ತು ಇನ್ನೂ ಒಳ್ಳೆಯ ಶಕ್ತಿಯನ್ನು, ನಮ್ಮ ದೇಶನ ಗೆಲ್ಲಿಸ್ಕೊಡುವಂಥ ಒಂದು ಶಕ್ತಿ ಮತ್ತು ಯುಕ್ತಿಯನ್ನು ಕೊಡಬೇಕು ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು. ಹಾಗೆ ಕೊನೆಯದಾಗಿ ನಾನು ಏನು ತಿಳಿಸ್ತೇನೆ ಅಂತಂದರೆ, ಈ ಯುದ್ಧದಲ್ಲಿ ಸೈನಿಕರು, ಆರ್ಮಿ, ಅದರೊಟ್ಟಿಗೆ ನಮ್ಮ ದೇಶದ ಕೆಲವು ಲೀಡರ್ಸ್ಗಳು ಯಾರಿದ್ದಾರೆ, ನಿಮ್ಗೆ ಗೊತ್ತಿರ್ಬೋದು, ಮೋದಿಜಿಯವರು ಇರ್ಬೋದು, ರಾಜನಾಥ್ ಸಿಂಗ್ ಜಿಯವರು ಇರ್ಬೋದು, ಅಮಿತ್ ಶಾ ಜಿಯವರು ಇರ್ಬೋದು. ಸೊ ಇವರೆಲ್ಲ ಏನು ಅಂತಂದರೆ ಹಗಲಿರುಳು, ಅಂದರೆ ನೈಟಲ್ಲಿ ನಿದ್ದೆ ಮಾಡದೆ, ಅಂದರೆ ಇದಕ್ಕಿಂತ ತುಂಬ ವರ್ಷಗಳ ಪ್ರಿಪ್ರೇಷನ್ ಎಲ್ಲ ಮಾಡಿರ್ತಾರೆ ನಮ್ಮ ದೇಶನ ಒಂದು ಸದೃಢ ಮಾಡಲಿಕ್ಕೋಸ್ಕರ. ನಮ್ಮ ದೇಶನ ಆ್ಯಕ್ಚುಲಿ ತುಂಬ ಜನ ಫ್ರೆಂಡ್ಸ್ಗಳು ನಮ್ಮೊಟ್ಟಿಗೆ, ಅಂದರೆ ತುಂಬ ಫ್ರೆಂಡ್ಸ್ ಕಂಟ್ರಿಗಳು ನಮ್ಮೊಟ್ಟಿಗೆ ಬರ್ತಾಯಿದ್ದಾರೆ, ನಮಗೆ ಸಪೋರ್ಟ್ ಸಿಗ್ತಾ ಉಂಟು, ಒಳ್ಳೆ ವೆಪನ್ಸ್ ರೆಡಿ ಆಗ್ತಾ ಉಂಟು. ಹೀಗೆಲ್ಲ ಅಂದರೆ ಕೆಲವೊಂದು ಟೈಮ್ ಯುದ್ಧಗಳೇ ಮಾಡದೆ ನಮ್ಮ ದೇಶ ಎಷ್ಟೊಂದು ಕಾರ್ಯಗಳನ್ನು ಸಾಧಿಸ್ತಿದೆ ಅಂತಂದರೆ, ಅದು ನಮ್ಮ ಲೀಡರ್ಸ್ನ ಅವರ ಹಲವಾರು ವರ್ಷಗಳ ಕೆಲವೊಂದು ಕಾರ್ಯತಂತ್ರಗಳು, ಅವರ ಕೆಲವೊಂದು ಮುಂದಿನ ಭವಿಷ್ಯದ ಯೋಚನೆಗಳು, ಅದಕ್ಕೆ ಬೇಕಾಗಿ ಮಾಡಿರುವಂಥ ಕೆಲವೊಂದು ಕಾರ್ಯಗಳು ಇದಕ್ಕೆ ಕಾರಣವಾಗಿರುತ್ತದೆ. ಅವರು ನೇರವಾಗಿ ಇಲ್ಲಿ ಯುದ್ಧದಲ್ಲಿ ಪಾಲ್ಗೊಂಡಿಲ್ಲ ಅಂದರೂ ಕೂಡ ಅವರ ಒಂದು ಎಫರ್ಟ್ ಮತ್ತು ಅವರ ಏನು ಇದರಲ್ಲಿ ಏನೆಲ್ಲ ಅವರು ಎಫರ್ಟ್ ಹಾಕಿದ್ದಾರೆ ಅದನ್ನು ನಾವು ಮರಿಬಾರದು. ಈಗ ಅಂತಲ್ಲ, ನಮ್ಮ ತುಂಬ ಹಿಂದೆಯಿಂದ ಕೂಡ. ಫಾರ್ ಎಕ್ಸಾಂಪಲ್, ನೀವು 1971ರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿದ್ದರು. ಆ ಸಂದರ್ಭದಲ್ಲಿ ಕೂಡ ಅದಕ್ಕಿಂತ ಮುಂಚೆ ವಾರ ಯಾವಾಗ ಕಮೆನ್ಸ್ ಆಯಿತು, ಅದಕ್ಕಿಂತ ಮುಂಚೆ ಅವರು ತುಂಬ ಎಫರ್ಟ್ಗಳನ್ನ ಹಾಕಿದ್ದಾರೆ. ಅಂದರೆ ರಷ್ಯಾದೊಟ್ಟಿಗೆ ಫ್ರೆಂಡ್ಶಿಪ್ ಮಾಡಿದಿರ್ಬೋದು, ಈಗ ಬೇರೆ ದೇಶಗಳೊಟ್ಟಿಗೆ ಅವ್ರದ್ದು ಕೆಲವೊಂದು ವೆಪನ್ಸ್ಗಳನ್ನ ಡೀಲ್ ಮಾಡಿದಿರ್ಬೋದು, ಮತ್ತು ಕೆಲವೊಂದು ರಾಜತಾಂತ್ರಿಕ ವಿಷಯಗಳನ್ನ ಅವರು ಆ ಟೈಮ್ಗೆ ಪ್ಲೇ ಮಾಡಿದಿರ್ಬೋದು. ಅದು ಎಲ್ಲನೂ ಕೂಡ ಕನ್ಸಿಡರ್ ಆಗುತ್ತೆ.
ಯಾವುದೇ ಪಕ್ಷ ಇರಲಿ, ಅಲ್ಲಿ ಒಂದು ರಾಜಕೀಯ ಯಾವುದನ್ನು ತರದೆ ಕೆಲವೊಂದು ಲೀಡರ್ಸ್ಗಳು ತನ್ನ ದೇಶಕ್ಕೋಸ್ಕರ ಸುಮಾರು ವರ್ಷಗಳ ಎಫರ್ಟ್ ಹಾಕ್ಬಿಟ್ಟು ಒಂದು ದೇಶವನ್ನು ಬಲಗೊಳಿಸುವಂಥ ಒಂದು ಕಾರ್ಯಗಳನ್ನ ಮಾಡಿರ್ತಾರೆ. ಅವರ ಕೆಲವೊಂದು ಟ್ಯಾಕ್ಟಿಕ್ಸ್ಗಳು ತುಂಬ ಇಂಪಾರ್ಟೆಂಟ್ ಇರ್ತದೆ, ಅದನ್ನು ನಾವು ಮರಿಬಾರ್ದು. ಹಾಗೆ ಹೇಳ್ತಾ, ಈ ಯುದ್ಧದಲ್ಲಿ ಯಾರೆಲ್ಲ ಸೈನಿಕರು ದೇಶಕ್ಕೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟಿದ್ದಾರೆ, ಅವರ ಒಂದು ತ್ಯಾಗನ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅವರಿಗೆ ನಾವು ಯಾವಾಗಲೂ ಕೃತಜ್ಞರಾಗಿರಬೇಕು. ಮತ್ತು ಅವರಿಗೆ ನಾವು ಎಷ್ಟು ಒಂದು ಕೃತಜ್ಞತೆ ಹೇಳಿದ್ರು ಕೂಡ ಸಾಕಾಗೋದಿಲ್ಲ ಅಂತ ಹೇಳ್ಕೊಂಡು ಅವರೆಲ್ಲರಿಗೂ ಮತ್ತೆ ಸ್ಮರಿಸ್ತಾ, ಅವರಿಗೆ ದೇವರು ಒಂದು ಭಗವದ್ಗೀತೆಯಲ್ಲಿ ಹೇಳಿದಾಗೇ ಮೋಕ್ಷವನ್ನು ಕೊಟ್ಟು ಮತ್ತೆ ಅವರೇ ಏನಾದರೂ ಯೋಚನೆ ಮಾಡಿ ನಮ್ಮ ದೇಶಕ್ಕೆ ಒಂದು ಒಳ್ಳೆಯ ಏನಾದರೂ ಒಂದು ವೇಯಲ್ಲಿ ಅಂದರೆ ಮತ್ತೆ ಜನ್ಮ ತಗೊಂಡು ಬರುವ ಥರನೋ, ಇಲ್ಲಾಂದರೆ ಯಾವುದಾದ್ರು ಒಂದು ವೇಯಲ್ಲಿ ಬಂದು ಸಹಾಯ ಮಾಡಲಿ ಅಂತ ನಾನು ಕೇಳ್ಕೊತೇನೆ.